ವೀಕ್ಷಕರೇ, ಇವತ್ತು ನಾವು ಬ್ರೆಡ್ ಮಾಡುವ. ಬ್ರೆಡ್, ಬನ್, ಪಾವ್ ಎಲ್ಲ ಒಂದೇ ರೀತಿ ಮಾಡೋದು. ಸೊ ಒಂದು ಮೆಥಡ್ ನೀವು ನೋಡಿಕೊಂಡ್ರೆ ಇದೆಲ್ಲ ಬೇಕ್ರಿ ಸ್ಟೈಲ್ನಲ್ಲಿ ಮಾಡ್ಕೊಳ್ಬೋದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಡೀಟೇಲ್ಡಾಗಿ ಹೇಳಿದ್ದೇನೆ. ಬನ್ನಿ ನೋಡುವ ಹೇಗೆ ಮಾಡೋದಂತ. ಫಸ್ಟಿಗೆ 300 ml ಹಾಲು, ಕೂಲ್ಡ್ ಇರೋದು ಬೇಡ, ವಾರ್ಮ್ ಆಲ್ ತಗೊಳ್ಳಿ. ಅದಕ್ಕೆ 100 ml ವಾರ್ಮ್ ವಾಟರ್, ಸ್ವಲ್ಪ ಉಗುರು ಬೆಚ್ಚಗಿನ ನೀರು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಯೂಸ್ ಮಾಡಿದ್ದೀನಿ. ಸ್ವೀಟ್ ಬೇಕಾದರೆ ಜಾಸ್ತಿ ಹಾಕಿ. ಒಂದು 8 ಗ್ರಾಮ್ನಷ್ಟು ಡ್ರೈ ಈಸ್ಟ್. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಕರೆಕ್ಟಾಗಿ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ನೋಡಿ, ನಾನು ಕೇವಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಎಲ್ಲ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್. 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಸೊ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಟ್ಕೊಳ್ಳಿ. ಹಾಲಿನೊಟ್ಟಿಗೆ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಬೇಕು ನೋಡಿ. ಸ್ವಲ್ಪ ಲೈಟ್ ಎಲ್ಲೋ ಕಲರ್ಗೆ ಬರುತ್ತಲ್ಲ, ಅದರ ನಂತರ ಸ್ವಲ್ಪ ನಮ್ಮ ಕುಕ್ಕಿಂಗ್ ಆಯಿಲ್, ಒಂದು 50 ml ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ಆಯಿಲ್ ಸ್ಕಿಪ್ ಮಾಡೋದಾದರೆ ಮಾಡ್ಕೊಳ್ಬೋದು, ಅದರ ಬದಲು ಬಟರ್ನ ಮೆಲ್ಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಆಯಿಲ್ ಯೂಸ್ ಮಾಡಿದ್ದೇನೆ. ಒಂದು 650 ಗ್ರಾಮ್ನಷ್ಟು ಮೈದಾ, ಈ ಮೈದಾ ಹಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಫೋಲ್ಡ್ ಮಾಡೋದಲ್ಲ, ಒಂದು ಮಿಕ್ಸ್ ಮಾಡ್ಕೊಂಡು ಒಂದು ಡೋನ ರೆಡಿ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು ನೋಡಿ. ಕಂಪ್ಲೀಟಾಗಿ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಬೇರೆ ಯಾವುದೇ ನೀರು ಆ್ಯಡ್ ಮಾಡಬೇಕಂತಿಲ್ಲ, ಅದರಲ್ಲಿರೋ ನೀರಿನಲ್ಲೇ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ಪ್ಲಸ್ ಸ್ವಲ್ಪ ತೆಳುವಾಗಿ ಬರುತ್ತೆ ಹಿಟ್ಟು, ಕೈಗೆ ಸ್ವಲ್ಪ ಸ್ಟಿಕ್ಕಿ ಫೀಲ್ ಆಗುತ್ತೆ. ಬಟ್ ಆದ್ರೂ ಅದೇ ಹದದಲ್ಲಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಕೈಗೆ ಸ್ವಲ್ಪ ಅಂಟ್ಕೊಳ್ಳೋ ರೀತಿ ಫೀಲ್ ಆಗುತ್ತೆ ಸ್ಟಾರ್ಟಿಂಗ್. ಸೊ ಹಾಗೆಯೇ, ಸೊ ಅಂಟ್ಕೊಳ್ತಿದೆ ಅಂತ ಎಕ್ಸ್ಟ್ರಾ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಥವಾ ಎಕ್ಸ್ಟ್ರಾ ಏನಾದರೂ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು 25 ಗ್ರಾಮ್ನಷ್ಟು, ಜಾಸ್ತಿ ಬೇಕಾದರೂ ಹಾಕೋಬೋದು, ಕಮ್ಮಿ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಬಟರ್ ಯೂಸ್ ಮಾಡಿ ಮಿಕ್ಸ್ ಮಾಡಿಕೊಂಡು, ನೀವು ಅದನ್ನು ಕಂಪ್ಲೀಟಾಗಿ ಎಲ್ಲೆಲ್ಲ ಅಂಟ್ಕೊಂಡು ಬಂದಿದೆ ನೋಡಿ, ಅದನ್ನೆಲ್ಲ ಬಿಡಿಸ್ಕೊಳ್ತಾ ಬನ್ನಿ. ಕ್ಲೀನಾಗಿ ಅದು ಬರ್ತಾ ಹೋಗುತ್ತೆ ನೋಡಿ. ಒಂದು ಒಳ್ಳೆ ಡೋ ರೆಡಿ ಆಗುತ್ತೆ. ಈಗ ಅಷ್ಟೊಂದಾಗಿ ಅಂಟೋದಿಲ್ಲ. ಸೊ ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 15 ಮಿನಿಟ್ಸು ಬಿಟ್ಟುಬಿಡಿ. ಹಾಗೆಯೇ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಟಿಟ್ಬಿಡಿ ನೋಡಿ. ನಾನೀಗ ಇಡ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಒಂಥರ ಉಬ್ಬಿದ ಫೀಲ್ ನಿಮಗೆ ಕಾಣಿಸುತ್ತೆ. ಅದನ್ನು ತೆಗೆದುಬಿಟ್ಟು ಸ್ವಲ್ಪ ನಮಗೆ ಕಿಚನ್ ರ್ಯಾಕ್ ಮೇಲೆ ಇಟ್ಟು ಹಾಕ್ಕೊಂಡ್ಬಿಟ್ಟು ನೋಡಿ, ಈಗ ಎಷ್ಟು ಬಂದೆ, ಆಗ ಅಂಟು ಥರ ಇತ್ತಲ್ಲ ಕೈಗೆ, ಈಗ ನೋಡಿ ಸಾಫ್ಟ್ ಉಂಟು, ಬಟ್ ಅಷ್ಟೊಂದು ಕೈಗೆ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ಸೊ ಹಾಗೆಯೇ ನೀವು ಲಾಟಿಸ್ಕೊಳ್ತಾ ಬನ್ನಿ, ಅದನ್ನು ಮೋಲ್ಡ್ ಮಾಡ್ತಾ ಬನ್ನಿ ನೋಡಿ. ಇದೇ ರೀತಿ ತುಂಬಾ ಸಾಫ್ಟ್ ಇರುತ್ತೆ ಅದು ಹಿಟ್ಟು ನೋಡಿ. ಮುಟ್ಟಿದ್ರಾಗಿ ಅಂದರೆ ನಮಗೆ ಜಾಸ್ತಿ ಹಾರ್ಡ್ ಎಫರ್ಟ್ ಹಾಕಿಬಿಟ್ಟು ಅದನ್ನು ನಾದ್ಕೊಳ್ಬೇಕಂತ ಇಲ್ಲ, ತುಂಬ ಸುಲಭವಾಗಿ ಬರುತ್ತೆ. ಮೇಲ್ಮೇಲಿಂದ ಒತ್ಕೊಂಡ್ಬಿಟ್ಟು ನಾದ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಕೈಗೆ ಸ್ವಲ್ಪ ಅಂಟು ಫೀಲ್ ಆದರೆ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ಈಗ ಇದು ದೊಡ್ಡದಾಗಿದೆ ಲಡ್ಡು, ಅದನ್ನು ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ಒಟ್ಟಿಗೆ ಇಟ್ಟರೆ ದೊಡ್ಡದಾಗಿ ಬಂದುಬಿಡುತ್ತೆ ಉಬ್ಕೊಂಡು. ಅದಕ್ಕೆ ಅದನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ನಾನು ಅದನ್ನು ನೋಡಿ. ಸೊ ರೌಂಡ್ ಶೇಪ್ಗೆ ತಂದುಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇಟ್ಟರೆ ಅದು ಸ್ವಲ್ಪ ಊದ್ಕೊಳ್ಳಿಕ್ಕೆ ನಿಮಗೆ ಗೊತ್ತಾಗುತ್ತೆ, ಅದರ ಸೈಜ್ ದೊಡ್ಡದಾಗ್ತಾ ಬರುತ್ತೆ ನೋಡಿ. ಎಷ್ಟು ಸಾಫ್ಟ್ ಇದೆ ಹಿಟ್ಟು ಅಲ್ಲ ನೋಡಿ. ಈಗ ಒಂದು ಟ್ರೇಗೆ ಬಟರ್ ಪೇಪರ್ನ ಹಾಕ್ಕೊಂಡ್ಬಿಟ್ಟು ನಾನು ಸಪ್ರೇಟಾಗಿ ಇಡ್ತಾಯಿದ್ದೇನೆ. ತುಂಬ ಸಾಫ್ಟ್ ಇರುತ್ತೆ ಇದು ಹಿಟ್ಟು. ಸೊ ಅದನ್ನು ನೀವೊಂದು ನಾಜೂಕಾಗಿ ಅದನ್ನು ಮೈಂಟೈನ್ ಮಾಡ್ತಾ ಬಂದರೆ ಆಯಿತು. ಸೊ ಅದನ್ನು ಇಟ್ಬಿಟ್ಟು ಅದರ ಮೇಲೆ ನೀವು ಒಂದು ಟವಲ್ ಏನಾದರೂ ಇದ್ದರೆ ಮುಚ್ಚಿ ಇಟ್ಬಿಡಿ ಒಂದು 15 ಮಿನಿಟ್ಸ್. ಈಗ ನೋಡೋಣ ಹೇಗಾಗಿದೆ ಅಂತ. ವಾವ್ ನೋಡಿ, ತುಂಬ ದೊಡ್ಡದಾಗಿದೆಲ್ಲ. ಓಕೆ, ಈ ಥರ ರಿಸಲ್ಟ್ ಬರಬೇಕು. ಅದರಲ್ಲಿ ಒಂದನ್ನು ತಗೊಂಡ್ಬಿಟ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಅದನ್ನು ಸಣ್ಣ ಪೀಸ್, ಅಂದರೆ ನಮಗೆ ಎಷ್ಟು ದೊಡ್ಡ ಸೈಜ್ನಲ್ಲಿ ನಮ್ಮ ಪಾವು ಬರಬೇಕು ಅಷ್ಟು ದೊಡ್ಡ ಸೈಜಾಗಿ ಕಟ್ ಮಾಡಿಕೊಂಡು ಆದಷ್ಟು ಒಂದು ರೌಂಡ್ ಶೇಪಿಗೆ ಬರುವ ಹಾಗೆ ಟ್ರೈ ಮಾಡಿ. ತುಂಬ ಸಾಫ್ಟ್ ಇರುತ್ತೆ, ನಮಗೆ ಶೇಪ್ ಕೊಡಲಿಕ್ಕೆ ತುಂಬ ಕಷ್ಟ. ಬಟ್ ಸ್ಟಿಲ್ ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರೌಂಡ್ ಶೇಪಿಗೆ ಬರುವ ಹಾಗೆ ಅದನ್ನು ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಟ್ರೇಗೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಲ್ಲ. ಅದನ್ನೊಂದು ಟ್ರೇಯಲ್ಲಿ ನೋಡಿ ಈ ಥರ ಜೋಡಿಸ್ತಾ ಬನ್ನಿ.
ಜೋಡಿಸ್ತಾ ಬಂದು ಆದ ನಂತರ ಮತ್ತೆ ಅದನ್ನು ಇಡಲಿಕ್ಕೆ ಉಂಟು. ಆಗ ಮತ್ತೆ ಒಂದು ಸ್ವಲ್ಪ ಅದು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಇಷ್ಟಾದಮೇಲೆ ಕವರ್ ಮಾಡಿ ಒಂದು 15 ನಿಮಿಷ ಇಟ್ಬಿಡಿ. ನೋಡಿ, ನಾನು ಬೌಲಲ್ಲಿ ಕೂಡ ಇಟ್ಟಿದ್ದೀನಿ. ಇದು ಕೇಕ್ ಟ್ರೇ, ಅದರಲ್ಲೇ ಇಟ್ಟಿದ್ದೇನೆ, ನಿಮಗೆ ಕಡಾಯಲ್ಲಿ ಕೂಡ ಮಾಡಿ ತೋರಿಸ್ಬೇಕಂತ. ಒಂದು ಹೆಗ್ಗಿಗೆ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಅದನ್ನು ಬೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಮೇಲ್ಗಡೆ ಫುಲ್ಲು ಡ್ರೈ ಆಗುತ್ತಲ್ಲ, ಅದಕ್ಕೆ ಹಚ್ಚಲಿಕ್ಕೆ ಅಂತ. ಆಗ ನಿಮಗೆ ಒಳ್ಳೆ ಕಲರ್ ಕೂಡ ಬರುತ್ತೆ. ಅದು ಫುಲ್ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನಮ್ಮದು ನೋಡುವೆ ಹೇಗೆ ಬಂತೆ ಅಂತ ನೋಡಿ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ಟಿಟ್ಕೊಂಡಿದ್ದೆ ನಾನು. ಇಷ್ಟು ದೊಡ್ಡದಾಗಿದೆ, ಸೂಪರಾಗಿ ಬಂದಿದೆಯಲ್ಲ. ಅದರ ಮೇಲೆ ನಾವು ಏನು ಎಗ್ ಮತ್ತು ಹಾಲನ್ನ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಬ್ರಷ್ನ ಸಹಾಯದಿಂದ ಮೇಲ್ಗಡೆ ಡ್ರೈ ಆಗಬಾರ್ದಂತ ಹಚ್ತಾ ಹೋಗಬೇಕು. ಅದ ನಂತರ ಮನೆಯಲ್ಲಿ ಬಿಳಿ ಎಳ್ಳು ಇದ್ದರೆ ಇದು ಆಪ್ಷನಲ್ಲು, ಹಾಕಲೇಬೇಕಂತ ಏನಿಲ್ಲ. ಇದ್ದರೆ ಅದರ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡಿ. ಸೊ ನೆಕ್ಸ್ಟ್ ಇದನ್ನು ಓವನಲ್ಲಿಟ್ಟು, ಓವನ್ ಆಲ್ರೆಡಿ ಪ್ರೀ ಹೀಟ್ ಆಗಿದೆ. ಅದು ಪ್ರೀ ಹೀಟ್ ಆದ ನಂತರ ನಾವು ಸೆಟ್ ಮಾಡ್ಕೊಂಡಿರೋ ಟ್ರೇನ ಅದರೊಳಗೆ ಇಟ್ಬಿಡಿ. ಸೊ ಕ್ಲೋಸ್ ಮಾಡಿ 190 15 to 20 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ನನಗೆ ಕಪ್ಪಾಗಿ ಹೋಗಿಬಿಟ್ಟಿದೆ, ಯಾಕಂದರೆ ನಾನು ತುಂಬ ಮೇಲಿಟ್ಟಿದ್ದೆಲ್ಲ ಗ್ರಿಲ್ಲಿಗೆ ಹತ್ತಿರವಾಗಿತ್ತು. ಹಾಗಾಗಿ ಸ್ವಲ್ಪ ಅದು ಬ್ಲ್ಯಾಕ್ ಟೈಪ್ ಕಲರ್ ಬಂದುಬಿಡುತ್ತೆ. ನೋಡಿ, ಸಾಫ್ಟಾಗಿ ಬಂದಿದೆ. ಎಷ್ಟು ಸಾಫ್ಟ್ ಇದೆ ಅಲ್ಲ. ಸ್ವಲ್ಪ ಕಲರ್ ಬಂದುಬಿಟ್ಟಿದೆ. ನಾನು ಮಾಡಿರೋ ಮಿಸ್ಟೇಕ್ ನೀವು ಕೂಡ ಮಾಡಬೇಡಿ. ನೋಡಿ, ಇಲ್ಲಿ ಕಡಾಯಲ್ಲಿ ಇದು ಕರೆಕ್ಟಾಗಿ ಬಂದಿದೆ, ಅದು ಕಲರ್ ಬರಲಿಲ್ಲ. ಕರೆಕ್ಟಾಗಿ ಕಂಪ್ಲೀಟಾಗಿ ಬೆಂದಿದೆ, ಬಟ್ ಕಲರ್ ಬರಲಿಲ್ಲ ಇದು. ನೋಡಿ, ನಮ್ಮ ಪಾವು ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ಸೊ ಇದಕ್ಕೆ ಪಾವು ಬಾಜಿ ಮಾಡಿಕೊಂಡ್ರೆ ಪಾವು ಬಾಜಿ ರೆಡಿ ಆಗೋಗ್ಬಿಡುತ್ತೆ ನೋಡಿ. ಸೊ ನಮ್ಮ ಬ್ರೆಡ್ ಅಂದರೆ ಬನ್ ಪಾವ್ ಈಗ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಿಕ್ವೆಸ್ಟೆಡ್ ವಿಡಿಯೋ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.